ಸರ್, ಈಗ ಪುರುಷರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗುತ್ತೆ ಕೆಲವೊಮ್ಮೊಮ್ಮೆ ಚಿತ್ರರಂಗದಲ್ಲಿ. ಸೊ ಅವಾಗ್ಲೂ ಕೂಡ ಇದೇ ರೀತಿ ಸಮಿತಿ ಬೆಂಬಲವಾಗಿ ನಿಲ್ಲುತ್ತಾ ಅಂತ? ನಮಗೆ ಮುಖ್ಯವಾಗಿ ಪುರುಷರ ಮೇಲೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಮಾಡೆಲಿಂಗ್ ನಲ್ಲಿ, ಎಷ್ಟೋ ಕ್ಷೇತ್ರದಲ್ಲಿ, ಬಾಲಿವುಡ್ ನಲ್ಲೂ ಕೇಳಿದ್ವಿ, ಪುರುಷರ ಮೇಲೆ ಪುರುಷರೇ ಮಾಡ್ತಾರೆ, ಪುರುಷರ ಮೇಲೆ ಪುರುಷರೇ ಮಾಡ್ತಾರೆ, ಮತ್ತೆ ಮಹಿಳೆಯರ ಮೇಲೂ ಪುರುಷರು ಮಾಡ್ತಾರೆ. ಸೊ ಈ ಒಂದು ಆ ಪೊಸಿಷನ್ ಆಫ್ ಪವರ್ ನಲ್ಲಿರೋ ಪುರುಷ ಪ್ರಧಾನ. ಇವಾಗ ಯಾವತ್ತೂ ಕೂಡ ಒಂದು ಮಹಿಳೆ ಪುರುಷರ ಮೇಲೆ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳೋನಲ್ಲ. ಆದರೆ ಈ ವ್ಯವಸ್ಥೆ ಹೆಂಗಿದೆ ಅಂದರೆ, ಎಲ್ಲ ಪವರ್ ಪೊಸಿಷನ್ ನಲ್ಲಿ, ಎಲ್ಲ ಒಂದು ರೀತಿ ಪ್ರಭಾವಿ ಸೆಕ್ಷನ್ ನಲ್ಲಿ ಗಂಡಸರು, ವಯಸ್ಸಾಗಿರೋ ಗಂಡಸರು, ಹಣ, ಪ್ರಭಾವ, ಬೇರೆ ಬೇರೆ ಥರ ಕನೆಕ್ಷನ್ಸ್ ಇರೋ ಗಂಡಸರು ಕೂತ್ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಅವರು ಈ ವ್ಯವಸ್ಥೆನ ಅವರ ಒಂದು ವೈಯಕ್ತಿಕ ಲಾಭಕ್ಕೆ, ಒಂದು ಸ್ವಾರ್ಥಕ್ಕೋಸ್ಕರ ಒಂದು ಅನೈತಿಕವಾಗಿ ಬಳಸ್ಕೊಳ್ಳೋ ಸಾಧ್ಯತೆಗಳು ಅದು ಎಲ್ಲ ಕಡೆ ನಡೆಯುತ್ತೆ. ನೀನು ಹಾಲಿವುಡ್ನಲ್ಲಿ ನಡೆಯಲ್ಲ ಅಂತಲ್ಲ, ಹಾಲಿವುಡ್ನಲ್ಲೂ ಭಾಳ ವರ್ಷ ನಡೀತೆ. ಅವರಿಂದ 2017 ಇದು ಮೀಟು ಆಗಿದೆ. ಸೊ ನಮಗೆ ಯಾರ ಮೇಲಾದರೂ ಒಂದು ಈ ಥರ ದೌರ್ಜನ್ಯ ನಡೆದರೆ, ಲಿಂಗಕ್ಕೆ ಕಿರುಕುಳ, ಅದು ಒಂದು ತಪ್ಪೆ. ಸೊ ನಮಗೆ ಇಡೀ ಇದನ್ನು ನಾವು ತೆಗೆದಾಕಿ ನಿಜವಾಗ್ಲೂ ನಿಮ್ಮ ಪ್ರತಿಭೆ, ನೀವು ಹೆಂಗೆ ಆ ಪಾತ್ರಕ್ಕೆ ಸೂಟ್ ಆಗ್ತೀರಾ, ನೀವು ಅದನ್ನು ಹೆಂಗೆ ಏನೇನೋ ನಿಮ್ಮ ಅಭಿನಯ, ಇದನ್ನೆಲ್ಲ ನೋಡಿಕೊಂಡು ನಾವು ಆಯ್ಕೆ ಮಾಡಬೇಕು. ಆಮೇಲೆ ಸಿನಿಮಾ ರಂಗದಲ್ಲಿ ಬರೀ ನಟಿಯರಿಗೆ ಮಾಡೋದು ಮಾತ್ರ ಆಗೋದಿಲ್ಲ. ಇದು ಕ್ಯಾಸ್ಟಿಂಗ್ ಕೌಚ್ ಇರೋ ನಟಿಯರಿಗೆ ಇರ್ಬೋದು. ಬಟ್ ನಮಗೆ ದೂರುಗಳು ಬಂದಾಗ ಮಂಗಳವರೇ, ಭಾಳ ಜನ ಹೇರ್ ಡ್ರೆಸ್ಸರ್ಗಳಿಗಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳಿಗಾಗಿರ್ಬೋದು, ಎಷ್ಟೋ ಜನ ಎಲ್ಲ ಮಹಿಳೆಯರಿಗೂ ಬೇರೆ ಬೇರೆ ರೀತಿ ಆಗತ್ತೆ. ಆಮೇಲೆ ನಮಗೆ ಅದನ್ನು ಒಂಥರ ಎಲ್ಲ ಮಹಿಳೆಯರು ಆಗಿದ್ರೂ ಕೂಡ, ಅದನ್ನು ಸತ್ಯ ಅವರು ಅನುಭವಿಸಿದ್ರು ಕೂಡ ಕೆಲವೇ ಮಹಿಳೆಯರು ನಿಂತ್ಕೊಂಡು ಅದನ್ನು ಪ್ರಶ್ನೆ ಮಾಡೋ ಧೈರ್ಯ, ಎದೆಗಾರಿಕೆ ಇರುತ್ತೆ. ಅಂಥವರು ನಮಗೆ ಭಾಳ ಗೌರವ ಇದೆ. ಯಾಕಂದರೆ ಅಂಥವ್ರು ಮಾದರಿ ಕೆಲಸ ಮಾಡ್ತಾರೆ. ಅಂಥವರು ನನಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಅಂತ ನಿಂತ್ಕೊಂಡು ಗಟ್ಟಿ ಧ್ವನಿಗಳು ನಮ್ಮ ಫೈರ್ನಲ್ಲೂ ಅಂಥವ್ರು ಇದ್ದಾರೆ. ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ ಅದರ ಬಗ್ಗೆ. ಸರ್, ನೀವು ಹೇಳ್ತಾ ಇದ್ರಿ ಲೈಕ್ ಅಫ್ಕೋರ್ಸ್ ನಾವು ಇರ್ತೀವಿ ಜೊತೆಗೆ ಅಂತ ಹೇಳ್ಬಿಟ್ಟು. ಸೊ ಈಗ ಖುಷ್ಬು ಅವರು ಹೇಳಿರುವಂಥದ್ದು, ನನಗೆ ಚೈಲ್ಡ್ಹುಡ್ಡಲ್ಲೇ ನಮ್ಮ ತಂದೆನೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಈಗ ಸಾಕಷ್ಟು ಪ್ರಕರಣಗಳಿದೆ. ನೀವು ಅವಾಗಲೇ ಹೇಳ್ತಾ ಇದ್ರಿ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಚಿತ್ರರಂಗದಲ್ಲಿ ಈ ಲೈಂಗಿಕ ದೌರ್ಜನ್ಯ ಅನ್ನೋದು ಭೀಕರತೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನೀವು ಯಾವುದಾದ್ರೂ ವಿಟ್ನೆಸ್ ಮಾಡಿದ್ದೀರಾ? ಯಾವುದಾದ್ರೂ ದೂರು ಕೇಳಿದ್ದೀರಾ? ಅನೇಕರು ನನಗೆ ಹೇಳಿದ್ದಾರೆ. ನಾನು ಇವಾಗ 2017 ನಾವು ದೂರುಗಳು ನಾವು ತೊಗೊತಾ ಇದ್ದೀವಿ. ಮತ್ತು ನಾವು ಕೂಡ ನಮ್ಮ ಟೀಮ್ನಲ್ಲಿರೋ ಅನೇಕರು ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಸತ್ಯ ಅನ್ನೋದು ಇದ್ರೂ ಕೂಡ ಎಷ್ಟೋ ಸಲ ಏನಾಗತ್ತೆ ಅಂದರೆ, ನಾವು ಅದನ್ನು ಆಚೆ ತಂದರೆ ನಾವು ವಿಕ್ಟಮ್ ಬ್ಲೇಮಿಂಗ್ ಆಗತ್ತೆ. ಅಂದರೆ ಏನಂದರೆ, ಅದಾಗಿದೆ ನಿನಗೆ ಅಂದರೆ ನೀನೇನೋ ಅದನ್ನು ಮಾಡಿ ಕೆಣಕಿರ್ತೀಯ. ನೀನೇನೋ ನೀನು ಹಾಕೊಳ್ಳೋ ಬಟ್ಟೆ, ನೀನು ಆಡೋ ಮಾತು, ನೀನು ನೋಡೋ ನೋಟ, ನಿನ್ನಿಂದ ಅದಾಗಿದೆ ಅಂತ ಈ ಬಲಿಪಶುಗಳ ಮೇಲೇ ನಾವು ಆ ಒಂದು ತಪ್ಪು ಅಂತ ಹೇಳ್ತೀವಿ. ಆ ಮನಸ್ಥಿತಿ ಇರೋದ್ರಿಂದ ನಮಗೆ ಈ ಮಹಿಳೆಯರು ಅದನ್ನು ಹೊರಗೆ ತರೋಕ್ಕೆ ಈ ವ್ಯವಸ್ಥೆನೇ ಒಪ್ಪಲ್ಲ. ಮತ್ತು ಮಾಧ್ಯಮದವರು ಬೇರೆ ಬೇರೆ ಥರ ಮಾಧ್ಯಮಗಳು ಇರ್ತಾರೆ, ಮಾಧ್ಯಮದವರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಅಷ್ಟೇ ಸಿಂಪಥೆಟಿಕ್ ಆಗಿರ್ತಾರೆ ಅಂತ ನಾವು ಹೇಳೋಕ್ಕಲ್ಲ. ಅಷ್ಟೇ ಒಂದು ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊತಾರೆ ಹೇಳೋಕ್ಕಾಗಲ್ಲ ಮಂಗಳೂರು. ಯಾಕಂದರೆ ನಮಗೆ 2018 ಇವತ್ತಿಗೂ 2024 ಮಾಧ್ಯಮದವರು ನಮಗೆ ಕೇಳ್ತಿರೋ ಪ್ರಶ್ನೆಗೂ 2018 ಅದು ದೊಡ್ಡದಾಗಿ ಬಂದಾಗಲೂ ಭಾಳ ಅಜಿಕೇಶಾಂತರ ವ್ಯತ್ಯಾಸ. ಸೊ ಅದನ್ನು ರಿಸಲ್ಟ್ ಏನು ಸಿಕ್ಕಿಲ್ವಲ್ಲ ಅಂತ ಕೇಳ್ತಾ ಇರೋದು. ಈಗ 2018 ಮೀಟು ಧ್ವನಿ ಜಾಸ್ತಿ ಆಯಿತು. ಶ್ರುತಿ ಹರಿಹರನ್ ಅವರು ಕೂಡ ಮೀಟು ಧ್ವನಿ ಎತ್ತಿದ್ರು. ಏನಾಯಿತು ಫೈನಲಿ? ಏನೂ ಆಗಲಿಲ್ಲ, ರಿಸಲ್ಟ್ ಏನೂ ಇಲ್ಲ. ಬದಲಾಗಿ ಶ್ರುತಿ ಹರಿಹರನ್ ಅವರೇ ಡಿಫಮೇಷನ್ ಕೇಸ್ನ ಫೇಸ್ ಮಾಡ್ತಿರೋವಂಥದ್ದು. ಸೊ ವಾಟ್ ಈಸ್ ದ ರಿಸಲ್ಟ್ ಅಂತ ಕೇಳ್ತಾ ಇರೋದು. ಈಗಲೂ ಅದೇ ಆಗ್ಬೋದಲ್ವಾ? ಎಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ನನ್ನ ಪ್ರಶ್ನೆ. ಮಂಗಳವರೇ, ನೀವು ಹೇಳಿದ್ದನ್ನು ನಾನು ಒಪ್ಪಲ್ಲ. ರಿಸಲ್ಟ್ ಸಕ್ಸಸ್ ಆಗಿಲ್ಲ ಅಂತ ಅಲ್ಲ, ಭಾಳ ದೊಡ್ಡ ಸಕ್ಸಸ್ ಆಯಿತು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಗ್ಯಾಂಗ್ ರೇಪ್ ಆಗಿ ವಿಡಿಯೋ ಕವರೇಜ್ ಇದ್ದಾಗಲೂ ಕೂಡ ನಮಗೆ ಕನ್ವಿಕ್ಷನ್ ಆಗಲ್ಲ. ಮೀಟೂನಲ್ಲಿ ನಮಗೆ ಕನ್ವಿಕ್ಷನ್ ಆಗತ್ತೆ ಅಂತ ಇಮಿಡಿಯೇಟ್ ಆಗಿ 2018 19 ನಾವು ನಿರೀಕ್ಷೆ ಮಾಡೋ ಪ್ರಶ್ನೆ ಅಲ್ಲ. ಪಾರದರ್ಶಕವಾದ ತನಿಖೆ ಆಗಬೇಕು. ನಮಗೆ ಎಲ್ಲೋ ಒಂದು ಕಡೆ ವಿಕ್ಟಮ್ ಬ್ಲೇಮಿಂಗ್, ಮಾನಹಾನಿ ಮಾಡ್ಕೊಂಡು ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಮಾಡೋದು ಬೇಕಾಗಿಲ್ಲ. ನಮಗೆ ಒಂದು ಪಾರದರ್ಶಕ ತನಿಖೆಯಾಗಿ ಅದು ಕ್ಲೀನ್ ಶೀಟ್ ಆದರೂ ಪರವಾಗಿಲ್ಲ. ನಮಗೇನು ಗೊತ್ತಾಗಬೇಕು ಸಿನಿಮಾ ರಂಗದಲ್ಲಿ ಅಂದ ಮಂಗಳವರೇ, ನಮಗೆ ಮಹಿಳೆಯರಿಗೆ ಏನೇನು ಅವರ ಹಕ್ಕುಗಳು ಏನೇನಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಗಂಡಸರಿಗೆ ಏನೇನು ಅವರ ನಡವಳಿಕೆ ಹೆಂಗಿರಬೇಕು ಅಂತ ಗೊತ್ತಾಗಬೇಕು. ನಮ್ಮ ವಾದದಲ್ಲಿ ಮಹಿಳೆಯರು ಇದನ್ನು ಮಾಡಲ್ಲ ಅಂತ ಬಿಟ್ಟು ಬರೋರು ಕೂಡ ಬಲಿಪಶುಗಳೇ. ಮಹಿಳೆಯರು ಇದನ್ನು ಒಪ್ಕೊಂಡು ಸಹಿಸ್ಕೊಂಡು ಅದನ್ನು ನಾನು ಮಾಡಲೇಬೇಕಾಗಿರೋ ಪರಿಸ್ಥಿತಿ ಇರೋರು ಕೂಡ ಬಲಿಪಶುಗಳೇ. ಸೊ ನಮಗಿಬ್ಬರೂ ಕೂಡ ಈ ವ್ಯವಸ್ಥೆಯಲ್ಲಿ ಬಲಿಪಶುಗಳು. ಸೊ ಎಲ್ಲ ಒಂದು ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಮುಖ್ಯವಾಗಿ ಇವಾಗ ನಾನು ಮಾಧ್ಯಮದವ್ರು ಕೇಳೋ ರೀತಿ ನೋಡಿದಾಗ, ಇವಾಗ ಈ ಹೇಮಾ ಕಮಿಟಿ ರಿಪೋರ್ಟ್ ಬಂದಾದಮೇಲೆ ಬೇರೆ ಬೇರೆ
ಚಿತ್ರರಂಗದಲ್ಲಿ ಹೆಸರುವಾಸಿ ವ್ಯಕ್ತಿಗಳು ಅವರು ಒಂದು ರೀತಿ ಒಂದು ದೃಢವಾದ ನಿಲುವು ತಗೋಬೇಕಂದಾಗ ಜನರ ಮನಸ್ಸು ಬದಲಾಗ್ತಾ ಇದೆ ಮಂಗಳವರೇ. ಅವಾಗ 2018 ಒಂದು ಒಂದು ಈ ಸಮಾಜ ಮುಗಿ ಬೀಳೋದಕ್ಕಿಂತ ಇವತ್ತಿನ ದಿನ ನಮಗೆ ಒಂದು ಗಟ್ಟಿಯಾಗಿ ಇದು ಸಾಧ್ಯ, ಇದು ಸರಿ, ಇದು ತಪ್ಪ, ಈ ತಪ್ಪನ್ನು ನಾವೆಲ್ಲ ಸೇರಿ ತೆಗೆದಾಕ್ಬೇಕು. ಇದು ಯಾವ ಒಂದು ವ್ಯಕ್ತಿಯ ತಪ್ಪು ಅನ್ನೋಕ್ಕಿಂತ ವ್ಯಕ್ತಿಗಳು ತಪ್ಪು ಮಾಡ್ತಾರೆ, ಬಟ್ ಇದು ಒಂದು ವ್ಯವಸ್ಥಿತ ವಿಚಾರ, ಅದನ್ನು ಕಿತ್ತಾಕಬೇಕು ಅನ್ನೋದು ನಡೀತಾ ಇದೆ. ಅದು ಭಾಳ ಒಳ್ಳೆ ಬೆಳವಣಿಗೆ. ಸೊ ನಮಗೆ ನಿಜವಾಗ್ಲೂ ಕನ್ವಿಕ್ಷನ್ನೇ ಆಗಬೇಕು ಅಂತ ನಾವು ಹೇಳೋದಲ್ಲ, ಹೋಗ್ತಾ ಹೋಗ್ತಾ ಜಾಗೃತಿ ಆಗಬೇಕು, ಅರಿವಾಗಬೇಕು, ನಮಗೆ ಬದಲಾವಣೆ ಹಾಗೆ ಆಗ್ತಾ ಇರಬೇಕು. ಮತ್ತು ನಾಳೆ ದಿನ ಮಹಿಳೆಯರು ಏನಾದರೂ ಆಚೆ ಬಂದರೂ ಕೂಡ ಅವರಿಗೆ ನೋಡೋಣ ಅದೇನು ತನಿಖೆ ಇದೆಯೋ ಅದನ್ನು ನೋಡೋಣ, ಅದನ್ನು ಒಂದು ಸ್ಪಷ್ಟವಾಗಿ ನೋಡೋಣ ಹೊರತು ನಾವು ಅವ್ರ ಮೇಲೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದ್ರೆ ನಮ್ಗೆ ಒಪ್ಪಿಗೆ ಇಲ್ಲ.